ಕೇಳ್ತೀನಿ, ಇವತ್ತು ಭ್ರಷ್ಟಾಚಾರಕ್ಕೆ ಜಾತಿ ಇದೆನಾ? ಭ್ರಷ್ಟಾಚಾರಕ್ಕೆ ಜಾತಿ ಇದೆನಾ? ಭ್ರಷ್ಟಾಚಾರಕ್ಕೆ ಯಾವುದೇ ಜಾತಿ ಇಲ್ಲ, ಯಾವುದೇ ಜಾತಿ ಇಲ್ಲ, ಯಾವುದೇ ಚರಿತ್ರೆ ಇಲ್ಲ, ಯಾವುದೇ ಮುಖ ಕೂಡ ಇಲ್ಲ. ಭ್ರಷ್ಟಾಚಾರನೇ ಬೇರೆ, ಜಾತಿನೇ ಬೇರೆ. ಈ ಭ್ರಷ್ಟಾಚಾರ ಜಾತಿ ಮಾತ್ರ ಒಂದಾಗ್ಲಿಕ್ಕೆ ಸಾಧ್ಯ ಇಲ್ಲ. ಇಲ್ಲಿ ನೋಡ್ರಿ ನಮ್ಮ ಪರಿಸ್ಥಿತಿ ಹೆಂಗಿದೆ. ಇಲ್ಲೊಬ್ಬ ಸಚಿವ ಹೇಳ್ತಾ ಇದ್ದಾನ, ಇವತ್ತು ಜಾತಿ ಸಮುದಾಯದ ವ್ಯಕ್ತಿಗಳು ಎದುರುಗಡೆ ಹೇಳ್ತಾ ಇದ್ದಾನ, ಇವತ್ತು ಒಬ್ಬ ದಲಿತನಾಗಿದ್ದಕ್ಕೋಸ್ಕರವಾಗಿ ಬಿಜೆಪಿ ಸಹಿಸಕ್ ಆಗ್ತಾ ಇಲ್ಲ. ಬಿಜೆಪಿ ಸಹಿಸಲಾರ್ದಂತೆ ಒಬ್ಬ ದಲಿತನಾಗಿದ್ದಕ್ಕೋಸ್ಕರವಾಗಿ ಇವತ್ತು ನನ್ನ ಮಂತ್ರಿ ಸ್ಥಾನದಿಂದ ಕೆಳಗಡೆ ಇಳಿಸಬೇಕನ್ನಂತ ಕಾರಣದಿಂದ ಹೋರಾಟವನ್ನು ಮಾಡ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ. ನಾನು ಕೇಳ್ತೀನಿ, ನಾಗೇಂದ್ರ ಅವರೇ, ಇವತ್ತು ಈ ಸಮುದಾಯ ಇದೆ ಅಲ್ಲ, ಈ ಸಮುದಾಯದಲ್ಲಿ ನೀವು ಆ ಮಕ್ಕಳ ಭವಿಷ್ಯವನ್ನು ರೂಪಿಸಬೇಕು ಅನ್ನಂತ ಕಾರಣದಿಂದ ತಾವು ಮಂತ್ರಿ ಆಗಿದ್ರಿ. ಮಹರ್ಷಿ ವಾಲ್ಮೀಕಿ ಅಭಿವೃದ್ಧಿ ನಿಗಮವನ್ನು ಇವತ್ತು ಆ ಭಾಗದಲ್ಲಿದ್ದಂತಹ ಮಕ್ಕಳಿಗೆ ಶಿಕ್ಷಣ ಕೊಡಂತ ವಿಚಾರದಲ್ಲಿ, ಅವ್ರಿಗೆ ಸ್ಕಾಲರ್ಶಿಪ್ ಕೊಡಂತ ವಿಚಾರದಲ್ಲಿ, ಅವ್ರಿಗೆ ಬೇಕಾದಂತ ಮೂಲಭೂತ ಸೌಕರ್ಯಗಳು ಕೊಡಂತ ವಿಚಾರದಲ್ಲಿ, ಅವ್ರಿಗೆ ಎಲ್ಲಾ ರೀತಿಯಲ್ಲಿ ಕೂಡ ಏನು ಸಿಗಬೇಕಾಯ್ತನೋ ಆ ಭವಿಷ್ಯವನ್ನೇ ಕಸ್ಕೊಂಡಂತ ಟೈಮಲ್ಲಿ ಈ ಸಮುದಾಯದಲ್ಲಿ ನೀನು ಮಂತ್ರಿ ಆಗಿದ್ದೀರಿ, ಒಳ್ಳೇದಾಯ್ತು, ಆದ್ರೆ ಈ ಭವಿಷ್ಯವನ್ನು ಕಸ್ಕೊಂಡಂತ ಕೆಲಸ ತಾವು ಮಾಡಿದಿರಲ್ಲ ನಾಗೇಂದ್ರ ಅವ್ರು ಏನಂತ ಮಾತನ್ನು ಹೇಳಬೇಕಾಗುತ್ತೆ. ಇವತ್ತು ತಾವೆಲ್ಲರೂ ಕೂಡ ಹಣವನ್ನಂತೂ ಸಮುದಾಯಕ್ಕೆ ಸೇರಬೇಕಾದಂತ ಹಣವನ್ನು ಸಂಪೂರ್ಣವಾಗಿ ಲೂಟಿ ಮಾಡಿಬಿಟ್ಟಿದ್ರಿ. ಎಷ್ಟು ಲೂಟಿ ಮಾಡಿದ್ರಿ? 187 ಕೋಟಿ ರೂಪಾಯಿ ಲೂಟಿ ಮಾಡಿದ್ರಿ. 187 ಕೋಟಿ ರೂಪಾಯಿ ಯಾರಿಗೆ ಸಿಗಬೇಕಾದಂತ ಹಣ? ನಮ್ಮ ಮಕ್ಕಳ ಪರಿಸ್ಥಿತಿ ಏನಂತ ನೋಡ್ತಾ ಇದ್ರಿ. ಇವತ್ತು ಹೋಗ್ರಲ್ಲ, ಕಲಬುರಗಿ ಹೋಗ್ರಿ, ಯಾದಗಿರಿ ಹೋಗ್ರಿ, ರಾಯಚೂರು ಜಿಲ್ಲೆಗೆ ಹೋಗ್ರಿ, ಬಳ್ಳಾರಿ ಜಿಲ್ಲೆಗೆ ಹೋಗ್ರಿ, ವಿಜಯನಗರ ಜಿಲ್ಲೆಗೆ ಹೋಗ್ರಿ, ಇಲ್ಲಿ ಚಾಮರಾಜನಗರ ಜಿಲ್ಲೆಗೆ ಹೋಗ್ರಿ. ಮಕ್ಕಳು ಇವತ್ತು ಅರ್ಧದಲ್ಲಿ ಶಿಕ್ಷಣವನ್ನು ನಿಲ್ಲಿಸಿದಾರ. ಯಾರ್ಯಾರು ಮಕ್ಕಳು ವಿದೇಶಕ್ಕೆ ಕಳಿಸಿದವ್ರು ಪ್ರೋತ್ಸಾಹ ಇಲ್ಲಂದೇಳಿ ವಾಪಸ್ ಬರ್ತಾ ಇದಾರ. ಬೂಟು ಸಾಕ್ಸಿಲ್ಲ ಅಂದೇಳಿ ಇವತ್ತು ಮಕ್ಕಳಿಗೆ ಶೂ ಇಲ್ಲಾರ್ದಂತೆ ಇವತ್ತು ಮಕ್ಕಳು ತೊಂದರೆದಲ್ಲಿದ್ದಾರ. ಇವತ್ತು ಮಕ್ಕಳಿಗೆ ಎಲ್ಲ ಜನರು ಇವತ್ತು ಗಂಗಾ ಕಲ್ಯಾಣ ಇಲ್ಲ ಅಂದೇಳಿ ಅವ್ರು ನೋವುದಲ್ಲಿದ್ದಾರ. ಇವತ್ತು 187 ಕೋಟಿ ರೂಪಾಯಿ ಲೂಟಿ ಮಾಡಿ ಎಲ್ಲಿ ಕಳಿಸಿದ್ರಿ? ನೀವೆಲ್ಲರಿಗೂ ರಾಹುಲ್ ಗಾಂಧಿ ಮನೆಗೆ ಡೆಲ್ಲಿಗೆ ಕಳಿಸಿದ್ರಿ. ಇದು ಸ್ಪಷ್ಟೀಕರಣ ಕೊಡ್ರಲ್ಲ ನಾಗೇಂದ್ರ ಅವರೇ. ಇವತ್ತು ಎಲ್ಲಿ ಕಳಿಸಿದ್ರಿ ತಾವೆಲ್ಲರೂ ಕೂಡ ಸೇರಿಕೊಂಡು? ನಿಮ್ಗೆ ಯಾರು ಹಕ್ಕು ಕೊಡಿದಾರ ಈ ಹಣವನ್ನು ಬಳಕೆ ಮಾಡ್ಕೋಬೇಕಂದೇಳಿ? ನಿಮ್ಗೇನು ಅಧಿಕಾರ ಏನಂತೇಳಿ ಇವತ್ತು ದುರುಪಯೋಗ ಮಾಡಿಕೊಂಡು ಈ ಹಣವನ್ನು ಯಾವ ರೀತಿಯಲ್ಲಿ ಭ್ರಷ್ಟಾಚಾರ ಮಾಡಿದ್ರಿ? 187 ಕೋಟಿ ರೂಪಾಯಿ ಎಲ್ಲಿಗೋಯ್ತು? ಡೆಲ್ಲಿಗೆ ಕಳಿಸಿದ್ರಿ ತಾವು, ಅದಕ್ಕೆ ಉತ್ತರ ಕೊಡ್ರಲ್ಲ.